ಅದು ರೋಡ್ಗಳು ಎಂತೆಂಥ ಕರುಗಳಿದಾವೆ ಇಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಹೀರೋಯಿನ್ಗಳದ್ದು ಕಮ್ಮಿ ಆಯಿತು ಕರುಸ್. ಇಂಥ ಕರುಸ್ ಇದ್ದಾವೆ. ಹೆಣ್ಮಕ್ಳು ಗಾಡಿ ಹೊಡೆಯಕಾರ ಮಾತ್ರ ದೇವರಾಣ ಹೇಳ್ತೀನಿ ನಾನು. ಏ ಜೀವ ಬಾಯಲ್ಲೇ ಇರುತ್ತೆ. ಜೀವನಕ್ಕಿಂತ ಬೀಜನೇ ಬಾಯ ಬಂದ್ಬಿಡ್ತಾವ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅವಳಿ ಜೋಳ ನಿಲ್ಸಿದಂಗೆ ಗಾಡಿ ರಾಯಲ್ ಎನ್ಫೀಲ್ಡ್ ಇಲ್ಲೋ ನಿಲ್ಸ್ಕೊಂಡಿರಲ್ಲೋ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನ್ ಬಂದ್ಬಿಟ್ಟು ಇರೋದು ದಾವಣಗೆರೆಯಲ್ಲಿ. ದಾವಣಗೆರೆಯಲ್ಲಿ ಯಾರು ನನ್ಗೆ ಈಗ ನೋಡಿದಿರ ಅವರು ಅಡ್ವೈಸ್ ಮಾಡ್ರಿ, ದಾವಣಗೆರೆ ಹುಡುಗನ ಬೆಳೆಸ್ರಿ. ಫೈನಲಿ ಈ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 9.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರ್ತೈತಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫೈನಲಿ ಐ ಆಮ್ ಬ್ಯಾಕ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ತುಂಬ ತಿಂಗಳಾಯ್ತು ಅನ್ಸತಿ ನಾನು ವಿಡಿಯೋ ಮಾಡಿ, ಯಾಕಂತಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿದ್ದು. ಏನೇನು ಪ್ರಾಬ್ಲಮ್ಮು, ಹಾಗಾಗಿ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ನನ್ನ KTM RC 200 ಜೊತೆ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ, ಪಕ್ಕ ಇಷ್ಟ ಆಗೇ ಆಗುತ್ತೆ. ನನ್ನ ಮೇಲೆ ಹಣೆ ಇಟ್ಟಳು. ಸೊ ಬೇಗ ಯಾರ್ಯಾರು ಹೊಸ್ದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಬೇಗ ಮಾಡ್ಕೊಂಬಿಡಿ ಎಲ್ಲರೂ. ಸೊ ಇದು ಬಂದುಬಿಟ್ಟು BS4 ಇಂಜಿನ್ನು, 200cc ಇದು, 1 ಸಿಲಿಂಡರ್ ಇಂಜಿನ್, ಅಂದರೆ 4 ಸ್ಟ್ರೋಕ್. ಮತ್ತು ಈ ಇಂಜಿನಿಗೆ ಲಿಕ್ವಿಡ್ ಕೂಲೆಂಟ್ ಇಂಜಿನ್ ಕೊಟ್ಟಿದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಇದ್ರದ್ದು ಪರ್ಫಾರ್ಮೆನ್ಸ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ಪವರ್ ಇದ್ರದ್ದು 19 ಕಿಲೋವ್ಯಾಟ್ ಕೊಟ್ಟಿದ್ದಾರೆ ಅಟ್ 10,000 RPM. ಅಂದರೆ 10,000 RPM ಒಳಗೆ ನನಗೆ ಮ್ಯಾಕ್ಸಿಮಮ್ ಪವರು 19 ಕಿಲೋವ್ಯಾಟ್ ಬರುತ್ತೆ. ಇದ್ರದ್ದು ಮ್ಯಾಕ್ಸಿಮಮ್ ಟಾರ್ಕ್ ಬಂದುಬಿಟ್ಟು 19.5 ನ್ಯೂಟನ್ ಮೀಟರು, ಅದು 8,000 RPM ಕೊಟ್ಟಿದ್ದಾನೆ. ಇದ್ರದ್ದು ಫ್ರಂಟ್ ಬ್ರೇಕ್ ಬಂದುಬಿಟ್ಟು 300 mm ಇರುತ್ತೆ ಡಿಸ್ಕ್ ಬ್ರೇಕು, ವಿತ್ 4 ಪಿಸ್ಟನ್ ಕೆಪ್ಲರೀಸ್ ಇರುತ್ತೆ, ಅಂದರೆ 4 ಪಿಸ್ಟನ್ ಇರುತ್ತೆ. ಹಂಗಾಗಿ ಫ್ರಂಟ್ ಡಿಸ್ಕ್ ಮಾತ್ರ ಫುಲ್ ಪವರ್ಫುಲ್ ಇದೆ. ನೋ ವೇ. ಅದೇ ಥರ ಬ್ಯಾಕ್ ಡಿಸ್ಕ್ ಬಂದ್ಬೇಕಪ್ಪ ಅಂತಂದರೆ ತೋರಿಸ್ತೀನಿ ನೋಡಿ. ಸೊ ಇದೇ ಬ್ಯಾಕ್ ಡಿಸ್ಕಿಗೆ ಏನಾರು ಬಂದಪ್ಪ ಅಂದರೆ ಇದು 230 mm ಐತಿ. ಸೊ ಮುಂದಿನಗಿಂತ ಹಿಂದ್ಗಡೆ ಸ್ವಲ್ಪ ಸಣ್ಣದೇ ಐತಿ, ನೋಡಿದ್ರೆ ಗೊತ್ತಾಗ್ತೈತಿ. ಸೊ ಇದು ಬಂದ್ಬಿಟ್ಟು ಸಿಂಗಲ್ ಕೆಪ್ಲರ್, ಅಂದರೆ ಸಿಂಗಲ್ ಪಿಸ್ಟನ್ ಕೆಪ್ಲರ್, ಸ್ವಲ್ಪ ವೀಕ್ ಇರುತ್ತೆ ಆದರೆ ಪವರ್ಫುಲ್ ಇರುತ್ತೆ. ಇದ್ರದ್ದು ಫ್ರಂಟ್ ವೀಲಿಂದು ಸಸ್ಪೆನ್ಷನ್ ಬಂದುಬಿಟ್ಟು 125 mm ಸಿಲಿಂಡರ್ ಐತಿ. ಫೈನಲಿ ಈ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 9.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರ್ತೈತಿ. ಮೈಲೇಜ್ ಅಂದಾಜು ಕೊಡುತ್ತೆ ಒಂದು 30ರಿಂದ 35 ಕೊಡುತ್ತೆ ಅಷ್ಟೇ. ಅದು ಲಾಂಗ್ ಹೊಡೆದ್ವಿ ಅಂದರೆ ಮಾತ್ರ ಒಂದು 35 ಬರುತ್ತೆ. ನಾನು ಸಿಟಿಯಲ್ಲಿ ಜಾಸ್ತಿ ಅಡ್ಡಾಡೋದು, ಸೊ ಸಿಟಿಯಲ್ಲಿ ಅಡ್ಡಾಡಿದ್ರೆ ಮಾತ್ರ 30ಗಿಂತ ಜಾಸ್ತಿ ಬರೋದೇ ಇಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅಂದರೆ ಈ ಗಾಡಿದು ಡ್ರೈ ವೇಟ್ ಬಂದುಬಿಟ್ಟು ಅಷ್ಟು ತೂಕ ಮಾಡಿದರೆ 137 kg ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 140 kg ಅನ್ಕೋಬೋದು, ಅಷ್ಟು ವೇಟ್ ಇದೆ ಗಾಡಿ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು, ಸ್ವಲ್ಪ ಕಮ್ಮಿನೇ ಐತಿ. ನಾರ್ಮಲ್ ಗಾಡಿ ಕಂಪೇರ್ ಮಾಡಿದರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿನೇ ಐತಿ. ಬರೀ 153 mm ಅಷ್ಟೇ ಕೊಟ್ಟಿದ್ದೇನೆ ಗ್ಯಾಪು. ಅದೊಂದು ಸ್ವಲ್ಪ ಹಂಸ ಸರ್ಕಾರ ನಿಧಾನ ಕಾರಿಸ್ಬೇಕು ಅಷ್ಟೇ, ಅದನ್ನ ಬಿಟ್ಟರೆ ಏನು ಪ್ರಾಬ್ಲಮ್ ಏನಿಲ್ಲ. ಮತ್ತು ಸೀಟ್ ಹೈಟ್ ಬಂದುಬಿಟ್ಟು ಅಂದರೆ ಈ ಗ್ರೌಂಡಿಂದ ಇಷ್ಟು ಹೈಟ್ ಎಷ್ಟೈತಪ್ಪ ಅಂತಂದರೆ 835 mm ಇದೆ. ಸೊ ಮಿನಿಮಮ್ ಒಂದು 5.10 to 6 feet ಇರೋರು ಹೊಡೆದ್ರೆ ಮಾತ್ರ ಕಂಫರ್ಟಬಲ್ ಕಾರ್ ಸಿಗುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಏನು ಬ್ಯಾಲೆನ್ಸ್ ತಪ್ಪಲ್ಲ, ಸ್ವಲ್ಪ ಕುಳ್ಳ ಹೊಡೆದಪ್ಪ ಅಂದರೆ ಗಾಡಿ ವೇಟ್ ಜಾಸ್ತಿ ಆಯ್ತಪ್ಪ ಅಂತಂದರೆ ಆ ಕಡೆ ಈ ಕಡೆ ಹೊಲ ಚಾನ್ಸ್ ತುಂಬ ಐತಿ, ಭಾಳ ಕೇರ್ಫುಲ್ಲಾಗಿ ಹೊಡಬೇಕು. ಸೊ ಈ ಗಾಡಿ ನಾನು ತಗೊಂಡೀಗ 2 ವರ್ಷ ಆಗಕ್ಕೆ ಬಂತು. ಇದ್ರ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಅವಾಗ 2,19,000 ಚಿಲ್ಲರೆ ಏನೋ ಇತ್ತು. ಸೊ ಈಗಲೂ ಅಷ್ಟೇ ಇರ್ಬೋದು, ಎಕ್ಸ್ ಶೋರೂಮ್ ಪ್ರೈಸ್ ಏನು ಅಷ್ಟು ಹೆಚ್ಚು ಕಮ್ಮಿ ಆಗಿರಲ್ಲ. ಸೊ ಈ ಮಾಡಲ್ ಬರ್ತಾ ಇಲ್ಲ ಈಗ RCನ ಫುಲ್ ಕೆಡಿಸಿಟ್ಬಿಟ್ಟಿದ್ದಾನೆ, ಮಾತೇ ಇಲ್ಲ. ಹಾಗಾಗಿ ಈ ಮಾಡಲ್ ಬರ್ತಾ ಇಲ್ಲ. ಮತ್ತು RTO ಟ್ಯಾಕ್ಸ್ ಅದೆಲ್ಲ ಬಂದು ಒಂದು 28-25,000 ಬಂದಿತ್ತು ಅನಿಸುತ್ತೆ. ಅದಾದಮೇಲೆ ಇನ್ಶೂರೆನ್ಸ್ ಕಾಸ್ಟ್. ಸೊ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ 1 ವರ್ಷ ಇರುತ್ತೆ, ಆಮೇಲೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ 4 ವರ್ಷ ಕೊಟ್ಟಿರ್ತಾನೆ. ಅದು ಒಂದು 20,000 ಚಿಲ್ಲರೆ ಬಂದಿತ್ತು. ಆ್ಯಂಡ್ ಅದರ ಆಕ್ಸೆಸರೀಸು, ಸ್ವಲ್ಪ ಸ್ಟಿಕ್ಕರ್ ಅನ್ಸೋದು, ಅದು ಎಲ್ಲ ಸೇರಿ ಒಂದು 2-3 ಸಾವಿರ ಆಗಿತ್ತು. ಸೊ ಟೋಟಲಾಗಿ ನಾನು ಗಾಡಿ ಆನ್ ರೋಡಿಗೆ ಬರೋ ಅಷ್ಟೊತ್ತಿಗೆ 2,75,000ದಿಂದ 2,80,000 ಅಂತ ನನಗೆ ನಿಕ್ಕಿ ಮುಟ್ಟೈತಿ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು, ಏನು ಮಾತಾಡ್ತಾರ್ರಿ ಯಾವನ್ರಿ ಅವನು? ಆ್ಯಂಡ್ ಮೈನರ್ ಕೆಲಸ ಇದ್ದೇ ಇರ್ತವೆ. ಸ್ವಲ್ಪ ಬ್ರೇಕ್ ಲೂಸ್ ಅನ್ನಿಸ್ತಪ್ಪ ಅಂತ ಟೈಟ್ ಮಾಡಿಸಿ ಹೇಳಬೇಕು, ಯಾಕಂದರೆ ABS ಇರೋದ್ರಿಂದ ಹಂಗೆ ಗಾಡಿನ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ನೋಡ್ಬೋದು ಆನ್ ಮಾಡಿದ ತಕ್ಷಣ ರೆಡಿ ಟು ರೇಸ್ ಅಂತ ಬರುತ್ತೆ.
ಸೊ ಈಗ ಮಿನಿಮಮ್ ಇದನ್ನ ಒಂದ್ಸರಿ ಸ್ವಿಚ್ನ ಕಿಲ್ ಮಾಡಿ ಆನ್ ಮಾಡಿದ್ರೆ 3000 ಆರ್ ಪಿ ಎಮ್ ಬಂದ್ಬಿಡುತ್ತೆ. 2000 ಮಿನಿಮಮ್ 2000 ಆರ್ ಪಿ ಎಮ್ ಅಂತ ಬಂದೇ ಬಿಡುತ್ತೆ ಗಾಡಿ. ಹಂಗೆ ಫುಲ್ ಪವರ್ ಇರ್ತದೆ ಗಾಡೀಲಿ ಮಾತ್ರ. ಆ್ಯಂಡ್ ಇದರಲ್ಲಿ ರಿಯಲ್ ಟೈಮ್ ಮೈಲೇಜ್ ಗೇಸ್ ಕೂಡ ತೋರಿಸಿದ್ದೇನೆ. ಅಂದರೆ ನಾವು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದ್ದೀವೋ ಅಷ್ಟೇ ಕಿಲೋಮೀಟರ್ ಸ್ಪೀಡಲ್ಲಿ ಇದು ಎಷ್ಟು ಕಿಲೋಮೀಟರ್ ನೆಕ್ಸ್ಟ್ ಹೋಗುತ್ತೆ ಅಂತಲೂ ತೋರಿಸ್ತದೆ ಇದರಲ್ಲಿ. ಅದು ಒಂದು ಒಳ್ಳೆ ಫೀಚರ್ ಐತಿ. ಸೊ ನೋಡ್ಬೋದು ಇಲ್ಲಿ ABS ಆನ್ ಆಗಿದೆ ಅಂತಂದು. ನೀವು ಮೀಟ್ರ್ ಬೋರ್ಡ್ ನೋಡ್ತಾ ಇದ್ದೀನಿ ನಾನು ಯಾವ ಥರ ಆರ್ ಪಿ ಎಮ್ ಜಾಸ್ತಿ ಮಾಡಿದಂಗೆ ಮೈಲೇಜ್ ಹೆಂಗೆ ಕಮ್ಮಿ ಆಗ್ತದೆ ಅಂತಂದು. ಸೊ ನ್ಯೂಟ್ರಲ್ ಐತಿ, ಫಸ್ಟ್ ಗೇರ್. ಇದು ಸ್ವಲ್ಪ ಹಳ್ಳಿ ಸೈಡ್ ಆಗೋದ್ರಿಂದ ಗಾಡಿನ ತುಂಬ ಸ್ಪೀಡಾಗಿ ಲಾಂಗ್ ಹೊಡೆಯೋಕ್ಕಾಗಲ್ಲ. ಮೀಟರ್ ಬೇಕು, ಮೀಟರ್ ಯಾಕಂದ್ರೆ ರೋಡ್ ಅಷ್ಟಿಲ್ಲ, ಗಾಡಿ ಅಡ್ಡ ಬರ್ತದೆ. ಸೊ ಸೇಫ್ಟಿ ಮುಖ್ಯ. ಹಂಗಾಗಿ 80ಗೆ ಲಿಮಿಟ್ ಮಾಡಿದ್ದೀನಿ. ಆಮೇಲೆ ಕಣ್ಣು ಮುಚ್ಕೊಂಡು 120 130 ಅಂದರೂ ಸ್ವಲ್ಪನೂ ವೈಬ್ರೇಷನ್ ಇಲ್ದಾಗೆ ಆರಾಮ್ಸೆ ಹೋಗ್ಬೋದು ಗಾಡಿ ಮಾತ್ರ. ಇನ್ಮೇಲಿಂದ ವೀಡಿಯೋಸ್ನ ಕಂಟಿನ್ಯೂ ಆಗ್ತೀನಿ ಅಂತ ನಂಬ್ಕೊಂಡಿದ್ದೀನಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಈ ವಿಡಿಯೋಗೆ ನೀವು ಚೆನ್ನಾಗಿ ಲೈಕ್ ಮಾಡಿ, ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರಪ್ಪ ಅಂತಂದರೆ ನಿಜ ನನ್ನ ಫ್ರೆಂಡ್ಸ್ ಹತ್ರ ಇರೋ ಗಾಡಿ ಅಥವಾ ನೀವು ಕಮೆಂಟ್ ಮಾಡಿರೋಂಥ ಗಾಡಿನ ಪಕ್ಕ ರಿವ್ಯೂ ಮಾಡೇ ಮಾಡ್ತಿರಲ್ಲ, ಅದ್ರಲ್ಲಿ ಸ್ವಲ್ಪ ಡೌಟೇ ಇಲ್ಲ. ಸೊ ನನ್ನ ವೀಡಿಯೋಸ್ನ ನೋಡ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ನಿಮ್ಗೆ ಯಾವ ಗಾಡಿ ತೋರಿಸ್ಬೇಕು ಅಂತ. ಆ್ಯಂಡ್ ನೀವು ಜಾಸ್ತಿ ಲೈಕ್ ಮಾಡಿದ್ರಪ್ಪ ಅಂದರೆ ಹೊಸ ಗಾಡಿ ತೋರಿಸ್ತಾ ಇದ್ದೀವಿ. ಆ ಗಾಡಿ ಹೀರೋ ಕಂಪ್ನಿದು ಅಷ್ಟೇ, ಒಂದು 30 ಏನೋ ಹೀರೋ ಕಂಪ್ನಿದು ಗಾಡಿ ಮಾತ್ರ. ನೀವೇ ಗೆಸ್ ಮಾಡಿ. ಅದಕ್ಕೆ ಪ್ರೈಸ್ ರೇಂಜ್ ಬೇಕಾದ್ರೆ ಹೇಳ್ತೀನಿ, 1 ಲಕ್ಷದಿಂದ 2 ಲಕ್ಷ ಅಷ್ಟೇ ಇದೆ. ಸೊ ಗೆಸ್ ಮಾಡಿ ಬೇಕಾದ್ರೆ ಅದನ್ನೂ ಹೇಳ್ಬೋದು ಯಾವ ಗಾಡಿ ಪರ್ಚೇಸ್ ಮಾಡ್ತೀನಿ ಅಂತ. ಅದು ರೋಡ್ಗಳು ಎಂತೆಂಥ ಕರುಗಳಿದ್ದಾವೆ ಇಲ್ಲಿ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿರೋ ಹೀರೋಯಿನ್ಗಳದ್ದು ಕಮ್ಮಿ ಆಯಿತು ಕರುಸ್, ಇಂಥ ಕರುಸ್ ಇದ್ದಾವೆ. ನಾನು ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ. ಸೊ ನನಗೂ ತುಂಬ ಅಂದರೆ ತುಂಬ ಆಸೆ ಇರುತ್ತೆ, ಒಂದು ಸಣ್ಣಾದರೂ ಮೋಟರ್ ವ್ಲಾಗ್ ಮಾಡಬೇಕು. ಬೈಕ್ ಏನೋ ತಗೊಂಬಿಟ್ಟು ಮೋಟರ್ ವ್ಲಾಗ್ ಅಂತೂ ಸ್ಟಾರ್ಟ್ ಮಾಡಲೇಬೇಕು. ಕನ್ನಡದಲ್ಲೂ ತುಂಬ ಒಳ್ಳೊಳ್ಳೆ ಮೋಟರ್ ವ್ಲಾಗರ್ಸ್. ನಮ್ಮ ಕಿತ್ತಾಡಿ ಕಿರಣ್ ಇರ್ಬೋದು, ಟಿಪಿಕಲ್ ಕನ್ನಡಿಗರು ಇರ್ಬೋದು, ಸೊ DK ಇರ್ಬೋದು. ಅವ್ರನ್ನೆಲ್ಲ ನೋಡಿದ್ಮೇಲೆ ನಮಗೂ ಒಂದಲ್ಲ ಒಂದ್ಸಲ ಅನಿಸಿರುತ್ತೆ, ನಾವು ಒಂದು ಸೂಪರ್ ಗೊತ್ತಾಗಬೇಕು, ನಾವು ಲಾಗ್ ಮಾಡಬೇಕು, ನಾವು ಮೋಟರ್ ವ್ಲಾಗ್ ಮಾಡಬೇಕು ಅಂತ. ಸೊ ನನಗೂ ಅವಾಗಲೇ ಆಸೆ ಉಟ್ಕೊಂಡಿರೋದು. ಹಾಗಾಗಿ ಇವತ್ತು ಆಸೆನ ಫೈನಲಿ ತೀರಿಸ್ಕೊಂತ ಇದ್ದೀನಿ. ಸೊ ನಾನಂತೂ ಫುಲ್ ಹ್ಯಾಪಿ ಆಗಿದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅದೊಂದು ನಾನೇನು ಸಾವಿರ ಖರ್ಚು ಮಾಡಿ GoPro ತಗೊಂಡು ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೆ. ಈಗ 300-350 ರೂಪಾಯಿ ಮೈಕು, ವೈರ್ಡ್ ಮೈಕ್ ತಗೊಂಡಿದ್ದೀನಿ ಅಷ್ಟೇ. ವೈರ್ಡ್ ಮೈಕು ಕನೆಕ್ಟರ್ ಅವೆರಡು ತಗೊಂಡಿದ್ದೀನಿ. ಅದಾದಮೇಲೆ ಮೌಂಟನ್ಸ್ ಅಂತ ಬರುತ್ತೆ, ಹೆಲ್ಮೆಟ್ಗೆ ಹಾಕೋ ಮೌಂಟ್. ಸೊ ಆ ಹೆಲ್ಮೆಟ್ ಮೌಂಟ್ ತಗೊಂಡಿದ್ದೀನಿ. ಅದಾದಮೇಲೆ ಮೊಬೈಲ್ ಮಾತ್ರ ಪೋಕೋ X6 Pro. ಸೊ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ, ಸ್ಟಡಿ ಮೋಡ್ ಬರುತ್ತೆ, ವೈಡ್ ಆ್ಯಂಗಲ್ ಬರುತ್ತೆ. ಹಾಗಾಗಿ ಈ ನಮ್ಮ ಹತ್ರ ಮೊಬೈಲ್ ಇತ್ತು, ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿಲ್ಲ. ಸೊ ನಿಮ್ಮ ಹತ್ರ ಮೊಬೈಲ್ ಇತ್ತು, ನೀವು ಇನ್ವೆಸ್ಟ್ ಮಾಡಬೇಕಾಗಿರೋದು ಕೇವಲ ಹೆಲ್ಮೆಟಿಗೆ. ಸ್ವಲ್ಪ ಹೆಲ್ಮೆಟ್ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ಮಿನಿಮಮ್ 1,000 ಇಲ್ಲ 2,000 ರೇಂಜಿಗೆ ಬೇಕಾದ್ರೆ ಸ್ವಲ್ಪ ಸೇಫ್ಟಿ ಆಗಿರುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಮಾಡ್ತಾ ಇರ್ತೀರ ಅಂದಾಗ ಆ ಕಡೆ ನೋಡೋದು ಈ ಕಡೆ ನೋಡೋದು, ಸೌಂಡ್ ಕೇಳಿದಂಗೆ ಆಗೋದು, ಆ ಹೆದರಿಕೆ ತುಂಬ ಇದ್ದೇ ಇರುತ್ತೆ. ಹಾಗಾಗಿ ಸೇಫ್ಟಿ ಫಸ್ಟು. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟ್. ಗಾಡಿ ಇವತ್ತೆಲ್ಲ ನಾಳೆ ಹೊಡೆದೇ ಹೊಡಿತೀವಿ, ಮೋಟೋ ವ್ಲಾಗ್ ಇವತ್ತೆಲ್ಲ ನಾಳೆ ಮಾಡೇ ಮಾಡ್ತೀವಿ. ಜೀವ ಇದ್ದರೆ ಮಾತ್ರ. ನಾನು ಈ ಥರ ಮೊಬೈಲ್ ಸೆಟಪ್ಪಲ್ಲೇ ಫಸ್ಟ್ ವ್ಲಾಗ್ ಮಾಡೋದಿರೋದು. ನಿಮ್ಮ ರೆಸ್ಪಾನ್ಸ್, ಪ್ರೀತಿ ಎಲ್ಲ ಇದೇ ಥರ ಕೊಟ್ರಪ್ಪ ಅಂದರೆ ನಾನು ಬಂದರೂ ಯೂಟ್ಯೂಬ್ ದುಡ್ಡಲ್ಲೇ ನಾನು GoPro ತಗೊಳ್ತೀನಿ. ನೀವು ಅದನ್ನು ಬೇಗ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕಡೆಗೆ ಸುತ್ತಿಸ್ತೀನಿ. ನೆಕ್ಸ್ಟ್ ಸೋಲೋ ಕ್ಯಾನ್ಸಲ್ ಕೂಡ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡಬೇಕು ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು. ಫಸ್ಟ್ ಮೋಟೋ ವ್ಲಾಗ್ ಬೇಕಾಗಿರೋದು ಕಾನ್ಫಿಡೆನ್ಸ್ ಇಟ್ರಿ. ಕಾನ್ಫಿಡೆನ್ಸ್ ಹೇಳ್ಬಿಟ್ಟು ಮೋಟೋ ವ್ಲಾಗ್ ಮಾಡಬೇಕು. ಯಾಕಂದರೆ ನಾನು ಎಷ್ಟೋ ಸರಿ ಮಾಡಬೇಕು ಅಂತಂದು ಎಲ್ಲ ರೆಡಿ ಹಿಡ್ಕೊಂತಿದ್ದೆ, ಬಟ್ ಏನು ಮಾತಾಡ್ಬೇಕು ಅಂತಂದರೆ ಗೊತ್ತಾಗ್ತಿರಲ್ಲ. ಸೊ ಫಸ್ಟ್ ನಾನು ಹೇಳೋದೇನಪ್ಪ ಅಂದರೆ ನಿಮ್ಮ ಮೈಂಡಲ್ಲಿ ನೀವು ಫ್ರೆಂಡ್ಸಿಗೆ ಹೆಂಗೆ ಮಾತಾಡ್ತೀರ ಫ್ಲೋಲ್ಲಿ ಆ ಥರ ಫ್ಲೋ ಮಾತಾಡ್ಕೊಂತ ಹೋಗಿ ನೀವು ಇಷ್ಟ ಆಗ್ತೀರಾ ಜನಕ್ಕೆ ಮಾತ್ರ. ಈ ರೋಡ್ಗಳ ಸಮಸ್ಯೆ ಅಂತ ನಮ್ಮ ಕರ್ನಾಟಕದಲ್ಲ, ನಮ್ಮ ಇಂಡಿಯಾದಲ್ಲೇ ಬಗೆಹರಿಲ್ಲ ಬಿಡ್ರಿ.
ಯಾವ ಪೊಲಿಟಿಷಿಯನ್ಸ್ ಬಂದ್ರು ಅಷ್ಟೇ, ಹೆಣ್ಮಕ್ಳು ಗಾಡಿ ಹೊಡೆಯಕಾರ ಮಾತ್ರ ದೇವರಾಣ ಹೇಳ್ತೀನಿ ನಾನು. ಏ ಜೀವ ಬಾಯಲ್ಲೇ ಇರುತ್ತೆ, ಜೀವನಕ್ಕಿಂತ ಬೀಜನೇ ಬಾಯ ಬಂದ್ಬಿಡ್ತಾವ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಎಕಡಿಂದ ಎಕಡಿ ಸಿಗುತ್ತಾವು, ಎಕಡಿಗೆ ಹೋಗ್ತಾವು, ದೇವ್ರಣೆ ಗೊತ್ತಾಗಲ್ಲ. ಎಲ್ಲಾರನ್ನೂ ಅಷ್ಟು ಕೇಳ್ತಿಲ್ಲ, ಬಟ್ ತುಂಬಾ ಸ್ಟಾರ್ಟಿಂಗ್ ಕಲ್ತಿರೋರು ಮಾತ್ರ ಭಾಳ ಆದ್ರೆ ಭಾಳ ಅದ್ಗಟ್ಟಿಸ್ಬಿಡ್ತಾರೆ ಗಾಡಿ ಹೊಡೆಯೋದನ್ನ ಮಾತ್ರ. ಜೀವದ ಮೇಲೆ ಸ್ವಲ್ಪ ಭಯ ಅನ್ನೋದೇನಾದ್ರು ಇತ್ತಪ್ಪ ಅಂದ್ರೆ ಮಾತ್ರ ದೇವರಣೆ ಹೇಳ್ತೀನಿ, ಹೆಣ್ಮಕ್ಳ ಹಿಂದ್ಗಡೆ ಹೋಗ್ಬಿಟ್ಟು. ಆಹಾ ಆಹಾ ಆಹಾ. ಜೀವನದಲ್ಲಿ ಒಂದು ಬೈಕಸಿಗೆ ಒಳ್ಳೆ ನೆನಪಿ ಸಿಗೋದಪ್ಪ ಅಂತಂದ್ರೆ ಸಿಗ್ನಲ್ ಆಟೋಮೆಟಿಕಲಿ ಆನ್ ಆಗಿದ್ದಾಗ ಮಾತ್ರ ನನಗೆ ಹೇಳೋದು. ಇದು ಒಂಥರ ಪಕ್ಕ ಒಂದು ತೃಪ್ತಿ, ಒಂದು ಮನಸಾಕ್ಷಿಗೆ ನೆಮ್ಮದಿ ಸಿಗೋದು ಮಾತ್ರ ಅವಾಗೆ. ಯಾವಾಗ ರೆಡ್ಡಿಂದ ಹಂಗ ಟರ್ನ್ ಆಗಿರುತ್ತೆ, ನಮ್ಮ ಬೈಕು ಅಲ್ಲೇ ಬಂದು ನಿಂತ್ಕೊಂಡ್ಬಿಡುತ್ತೆ. ಆಹಾ ಆ ಖುಷಿನೋ ಖುಷಿ. ಆಹಾ ಅವಳಿ ಜೋಳ ನಿಲ್ಸಿದಂಗೆ ಗಾಡಿ ರಾಯಲ್ ಎನ್ಫೀಲ್ಡ್ ಇಲ್ಲೋ ನಿಲ್ಸ್ಕೊಂಡಿರಲ್ಲೋ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ದಯವಿಟ್ಟು ನೀವ್ಯಾರು ಈ ಥರ ರಾಂಗ್ ರೂಟಲ್ಲಿ ಹೋಗ್ಬಾರ್ದು, ಆ ಥರ ತೋರಿಸಿದ್ದೀನಿ ಅಷ್ಟೇ ನಾನು. ಅಂದ್ರೆ ದಾವಣಗೆರೆ ಟ್ರಾಫಿಕ್ ಮಾತ್ರ ಮೊದಲಿನಿಂದ ಬರೋಬ್ಬರಿ ಜಾಸ್ತಿ ಆಗ್ಬಿಡ್ತೇನ್ರಿ. ಇನ್ನೊಂದು ಸ್ವಲ್ಪ ದಿವಸ ಬೆಂಗಳೂರು ಟ್ರಾಫಿಕ್ ಆದಂಗೆ ಯಾಕತ್ತೆ ಅಂತ ಅನಿಸ್ತೈತೆ. ಇನ್ನು ಬೆಳಗ್ಗೆ 9 ಗಂಟೆನೇ ಆಗಿರೋದ, ಅದೇ ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ ಇರ್ತೈತೆ. ಯಪ್ಪ ಸಾಕಾಗ್ಬಿಡ್ತೈತೆ ಜೀವನ. ಅದ್ರಾಗೂ ಫುಲ್ ಹೆಲ್ಮೆಟ್ ಬೇರೆ ಹಾಕೊಂಡಿರ್ತೀವಿ, ಮೂಗ್ನಾಗೆ ಮಕ್ಕಳಿಗೆ ಎಲ್ಲ ಕಡೆಗೂ ಇಳಿತಾವೆ. ಮೂಗ್ನಾಗೆ ಮಕ್ಕಳಿಗೆ ಎಲ್ಲ ಕಡೆಗೂ ಇಳಿತಾವೆ. ಮಧ್ಯೆ ಹುಡುಗರು ನೆತ್ತಿ ಮೇಲೆ ಕೂದಲಿಲ್ಲಲ್ಲ, ಇನ್ನು ಹೆಲ್ಮೆಟ್ ಹಾಕ್ಯಂಡು ಇರೋ 4 ಕೂದಲು ಕಿತ್ಕೊಂಡೋದ್ರೆ ಇನ್ನೇನು ಮಾಡ್ತೀರಾ? ಮಾತು ಹೆಲ್ಮೆಟ್ ನಾನಪ್ಪ ಅಂತಂದ್ರೆ ಒಂಥರ ಭಯ, ಫುಲ್ ಹೆಲ್ಮೆಟ್ ಹಾಕ್ಯಂದ್ರೆ ಒಂಥರ ಹಿಂಸೆ. ಜೀವನದಲ್ಲಿ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಂಗೆ ಆಗ್ಬಿಡೋದು ಜೀವನ. ನಿನ್ ಜನ್ಮಕ್ಕೆ ಹೋಗೋ. ಸ್ವಲ್ಪ ಹೊರಗಡೆಗೆ ಪರ್ಸ್ನಲ್ ಕೆಲಸ ಐತೆ ನಂದು, ಆ ಕೆಲಸ ಮುಗಿಸಿ ಅಂತೀನಂತೆ. ಈ ವಿಡಿಯೋ ನಿಮಗೆ ಪಕ್ಕ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತಾನೆ, ಯಾಕಂದರೆ ಫಸ್ಟ್ ಟ್ರೈಯಲ್ಲಿ ನಾನು ಬೆಸ್ಟಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ನಿಮ್ಮ ಕಮೆಂಟ್ಸ್ಗಳಿಗಾಗಿ ವೇಟ್ ಮಾಡ್ತಾ ಇರ್ತೀನಿ ರಿಪ್ಲೈ ಮಾಡೋಕ್ಕೋಸ್ಕರ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತು.